ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅರಕೆರೆಯಲ್ಲಿ ಸುಮಾರು 2.5 ಕೋಟಿ ರು ವೆಚ್ಚದ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಅರಕೆರೆ ಕೆರೆಯ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಾದ ಎಂ ಸತೀಶ್ ರೆಡ್ಡಿರವರು ಚಾಲನೆ ನೀಡಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ರಾಜ್ಯ ಸರ್ಕಾರ ಮಾಡುತ್ತಿರುವ ಜಿಬಿಎ ವಿಂಗಡಣೆ ಅವೈಜ್ಞಾನಿಕವಾಗಿ ಮಾಡಿದೆ. ಈ ರೀತಿ ಗೊಂದಲ ಸೃಷ್ಟಿಸಿ ಚುನಾವಣೆಯನ್ನ ಮುಂದೂಡಲು ಹರಸಾಹಸ ಪಡುತ್ತಿದ್ದಾರೆ ಎಂದು ದೂರಿದರು. ಈ ಸಂದರ್ಭದಲ್ಲಿ ಚಲನಚಿತ್ರ ನಟರಾದ ಸುಂದರ್ ರಾಜ್, ಮಾಜಿ ಬಿಬಿಎಂಪಿ ಸದಸ್ಯರಾದ ಭಾಗ್ಯಲಕ್ಷ್ಮಿ, ಮುರಳಿ, ನಗರಸಭಾ ಸದಸ್ಯರಾದ ಪುರುಷೋತ್ತಮ್, ರವಿ, ಬಿಜೆಪಿ ಮುಖಂಡರಾದ ಮಂಜುನಾಥ್ ಮುಂತಾದವರು ಉಪಸ್ಥಿತರಿದ್ದರು. ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅರಕೆರೆ ಕೆರೆಯ ಒಂದು ಅಭಿವೃದ್ಧಿಗೆ ನಾವು ಕೇಂದ್ರ ಸರ್ಕಾರ ಹಣವನ್ನು ಮಂಜೂರು ಮಾಡಿರುವಂಥದ್ದು. ಕೆರೆಗಳ ಒಂದು ಅಭಿವೃದ್ಧಿಗೆ ಈ ಹಣವನ್ನು ನಾವು ಇವತ್ತು ಅಭಿವೃದ್ಧಿ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ದೇವೆ. ಹಿಂದೆ ಈ ಕೆರೆ ಒಂದಷ್ಟು ಜನ ಕಬಳಿಕೆ ಮಾಡಿಕೊಳ್ಳಿಕ್ಕೆ ಕೇಸನ್ನು ಕೂಡ ಹಾಕಿದರು. ಅದನ್ನು ಕಾನೂನು ರೀತಿ ಹೋರಾಟ ಮಾಡಿ ಇವತ್ತು ಕೆರೆ ಅಭಿವೃದ್ಧಿ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಈ ಕೆರೆ ಆಗುತ್ತೆ. ಆಗ ಸ್ವಲ್ಪ ನಾವು ನಮ್ಮ ಹತ್ರ ಇದ್ದಂಥ ಲಭ್ಯತೆ ಇದ್ದಂಥ ಹಣದಲ್ಲಿ ಮೊದಲು ಫೆನ್ಸಿಂಗು ಮತ್ತು ವಾಕಿಂಗ್ ಪಾತು ಮತ್ತು ಸ್ವಲ್ಪ ಪಿಚ್ಚಿಂಗು ಎಲ್ಲ ನಾವು ಮಾಡಿದ್ವಿ. ಇನ್ನು ಸ್ವಲ್ಪ ಹೂಳೆತ್ತುವಂಥದ್ದು ಮತ್ತು ಪಿಚ್ಚಿಂಗ್ ವರ್ಕು, ಅದ್ರ ಜೊತೆಗೆ ಬೆಂಚಸ್ಸು ಮತ್ತು ಅಲ್ಲಲ್ಲಿ ಕುಳಿತುಕೊಳ್ಳೋ ಅಂಥ ಜಾಗ, ಈ ಟಾಯ್ಲೆಟ್ಸು ಎಲ್ಲದಕ್ಕೂ ಕೂಡ ಮತ್ತು ಲೈಟಿಂಗು ಎಲ್ಲ ಮಾಡಬೇಕಾಗಿದೆ. ಲೈಟಿಂಗ್ಗೆ ನಾನು BBMP GB ಅವ್ರ ಹತ್ರ ಮಾತಾಡ್ತೇನೆ. ಅದಕ್ಕೆ ಸಪ್ರೇಟಾಗಿ ಕೇಬಲ್ಲು, ಲೈಟ್ಸು ಅದನ್ನು ಕೂಡ ಮಾಡಬೇಕಾಗಿದೆ. ಇವೆಲ್ಲ ಕೆಲಸಗಳನ್ನು ನಮ್ಮ ಈ ಭಾಗದ ರವಿ ಅಣ್ಣವರು, ಮುರಳಿ ಅವರು, ಭಾಗ್ಯಲಕ್ಷ್ಮಿ ಮುರಳಿ ಅವರು, ನಮ್ಮ ಅಸೋಸಿಯೇಷನ್ಸ್ ಅವರು ಮತ್ತು ನಮ್ಮ ಈ ಭಾಗದ ನಮ್ಮೆಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ನಾವು ಕೆಲಸಗಳನ್ನು ನಾವು ಮಾಡ್ತಾಯಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಕೆರೆ ಒಂದು ಮಾದರಿ ಕೆರೆ ಆಗುತ್ತೆ ಅಂತ ನನ್ನ ಭಾವನೆ. ನೋಡಿ, ನಿನ್ನೆನೂ ಕೂಡ ಪೇಪರಲ್ಲಿ ಸುಮಾರು ಆಸ್ತಿಗಳನ್ನು ಹರಾಜು ಮಾಡ್ತೇವೆ, ಮನೆಗಳನ್ನು ಹರಾಜು ಮಾಡ್ತೇವೆ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಪೇಪರಲ್ಲಿ. ಸಾರ್ವಜನಿಕರ ಆಸ್ತಿ ಹರಾಜು ಹಾಕುವಂಥ ಲೆವೆಲ್ಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಇವರು ಇನ್ನು ಯಾವ ರೀತಿ ತೆರಿಗೆಗಳನ್ನು ಹಾಕಿದ್ದಾರೆ, ಜನ ಕಟ್ಟಕ್ಕಾಗದೆ ಅವ್ರ ಮನೆಗಳು ಕೂಡ ಬಿಟ್ಕೊಡೋಂಥ ಪರಿಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ ಇವತ್ತು. ಆ ರೀತಿ ತೆರಿಗೆಗಳನ್ನು ಇವತ್ತು GBA ಲೆಕ್ಕ ಇಲ್ಲದ ರೀತಿ ಕಸ ಎತ್ತೋದಕ್ಕೆ ತೆರಿಗೆ, ಪಾರ್ಕಿಂಗ್ ಹಾಕೋಕ್ಕೆ ತೆರಿಗೆ, ಮತ್ತು ಬಿಲ್ಡಿಂಗ್ಗಳ ಒಂದು ಪಾರ್ಕಿಂಗ್ಗೆ ತೆರಿಗೆ, ಕಾರಿಡಾರ್ಸ್ಗೆ, ಮೆಟ್ಲಿಗೆ, ಲಿಫ್ಟ್ ಏರಿಯಾಗೆ ಎಲ್ಲದಕ್ಕೂ ಕೂಡ ಟ್ಯಾಕ್ಸ್ಗಳನ್ನು ಫಿಕ್ಸ್ ಮಾಡಿ ಮತ್ತು ಅವ್ರಿಗೆ ಏರಿಕೆ ಮಾಡೋವಂಥದ್ದು ಕೂಡ 200% ಟ್ಯಾಕ್ಸ್ ಹೈಕ್ ಮಾಡೋದು. ಕಳೆದ 2 ವರ್ಷದಲ್ಲಿ 200% ಹೈಕ್ ಮಾಡೋವಂಥದ್ದು, ಬೇರೆ ಬೇರೆ ರೀತಿಯ ಹೊಸ ತೆರಿಗೆಗಳನ್ನು ತರೋವಂಥದ್ದು. ಜನ ಇವತ್ತು ಬೆಂಗಳೂರಿನ ಜನ ಬೇಸತ್ತಿದ್ದಾರೆ. ಇವರು GBA ಎಲೆಕ್ಷನ್ನು ಮಾಡ್ತೀವಿ ಅಂತ ಇದ್ದಾರೆ. ಬೇಗ ಮಾಡಿದ್ರೆ ಇವ್ರು ಯಾವ ರೀತಿ ಪಾಠ ಕಲಿಸ್ತಾರೆ ಬೆಂಗಳೂರು ಜನ ಅನ್ನೋದು ಗೊತ್ತಾಗ್ತದೆ.